ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿನಲ್ಲಿ ಬೇಳೆ ತಿಳಿ ಸಾಂಬಾರು ಮಾಡೋದು ನೋಡೋಣ. ತುಂಬ ರುಚಿಯಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ನೆನೆಸಿಟ್ಕೊಂಡಿರೋಂಥ ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು 1 ಟೊಮೆಟೊ 1 ಗ್ಲಾಸ್ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. ಬೇಳೆ ನೆನೆಸಿಟ್ಕೊಂಡಿರೋದ್ರಿಂದ 2 ವಿಸಿಲ್ ಆದರೆ ಸಾಕು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಬೇಳೆ ಬೆಂದಿದೆ, ಸಪ್ರೇಟ್ ಮಾಡ್ಕೊಳ್ಳೋಣ. ಟೊಮೆಟೊ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ತಿಳಿ ಸಾಂಬಾರು ಆಗಿರೋದ್ರಿಂದ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೇ ರುಚಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದ್ರ ಮೇಲಿರೋ ಸಿಪ್ಪೆನ ತೆಗ್ದು ನಾನು ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ನಾನಿಲ್ಲಿ ಹುಳಿ ಟೊಮೆಟೊ ಹಾಕ್ಕೊಂಡಿರೋದ್ರಿಂದ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಆ್ಯಪಲ್ ಟೊಮೆಟೊ ಹಾಕ್ಕೊತೀರಾ ಅಂದರೆ 2 ಟೊಮೆಟೊ ಹಾಕ್ಕೊಳ್ಳಿ. ಯಾಕಂದರೆ ತಿಳಿ ಸಾಂಬಾರಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೇ ಚೆಂದ. ಸ್ವಲ್ಪ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಕಿವುಚ್ಕೊಳ್ಳೋಣ. ಕಿವುಚ್ಕೊಂಡು 2 ರೆಡಿಯಾಗಿದೆ. ಇವಾಗ ಮಸ್ತಿಟ್ಕೊಂಡಿರುವಂಥ ಬೇಳೆಗೆ 2 ಹಾಕ್ಕೊಳ್ಳೋಣ. ಟೊಮೆಟೊ ರಸ ಮತ್ತು ಹುಣಸೆಹಣ್ಣು ರಸ 2 ಹಾಕ್ಕೊಂಡು 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇದು ತಿಳಿ ಸಾಂಬಾರು ಪುಡಿ ಅಂತಲೇ ಸಿಕ್ಕತ್ತೆ. ನನಗೂ ಗೊತ್ತಿರಲಿಲ್ಲ. ಇಲ್ಲಿ ರಾಯರ ಮಠದ ಹತ್ರ ಹೋದಾಗ ಅವರೇ ಮಾರ್ತಾಯಿದ್ರು, ಅಲ್ಲಿಂದನೇ ನಾನು ತೊಗೊಂಬಂದಿರೋದು. ನೀವೇನಾದರೂ ರಾಯರ ಮಠಕ್ಕೆ ಹೋದರೆ ಅಲ್ಲಿ ಮಾರ್ತಾ ಇರ್ತಾರೆ, ತೊಗೊಂಬನ್ನಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೊಂದು ಒಳ್ಳೆ ಒಗ್ಗರಣೆ, 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವು, ಇಂಗು ಹಾಕ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗತ್ತೆ. ನಾವು ಇದಕ್ಕೆ ಬೇಳೆನ ಹಾಕ್ಕೊಳ್ಳೋಣ. ಬೇಳೆ ರಸನ 2 ಹಾಕ್ಕೊಂಡು ಸ್ವಲ್ಪ ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕ್ಕೊಂಡ್ರೆ ಮಾತ್ರ ಏನೇ ಇದ್ರೂ ಬ್ಯಾಲೆನ್ಸ್ ಮಾಡ್ಬೋದು. 1 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ, ಫ್ರೆಶ್ ಕಾಯಿ ತುರಿ. ಸಾಂಬಾರು ಪುಡಿ ಹಾಕಿದ ತಕ್ಷಣ 1 ಕುದಿ ಬಂದರೆ ಸಾಕು. ಜಾಸ್ತಿ ಕುದಿಸ್ತಾ ಇದ್ದರೆ ಸಾಂಬಾರು ಕೂಡ ಟೇಸ್ಟ್ ಹೋಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬ ರುಚಿಯಾಗಿರುತ್ತೆ. ಸಾಂಬಾರು ಪುಡಿ ಸಿಕ್ಕಿದ್ರೆ ತೊಗೊಂಬಂದು ಮಾಡ್ಕೊಂಡು ತಿನ್ನೋಡಿ. ಮಠದಲ್ಲಿ ನಾವೇನು ತಿಳಿ ಸಾಂಬಾರು ತಿಂತೀವಿ ಅದೇ ರುಚಿ ಬರುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.